ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅದು 1989ರ ಕಾಲ. ಕರ್ನಾಟಕ ಮುಖ್ಯಮಂತ್ರಿಯಾಗಿದ್ದ ಎಸ್.ಆರ್. ಬೊಮ್ಮಾಯಿ ಅವರ ಸರ್ಕಾರ ಬಹುಮತ ಕಳೆದುಕೊಂಡಿದೆ ಎಂದು ರಾಜ್ಯಪಾಲರು ವರದಿ ಸಲ್ಲಿಸಿದ್ರು. ಸದನದಲ್ಲಿ ಬಹುಮತ ಸಾಬೀತಿಗೆ ಅವಕಾಶ ಕೇಳಿದ್ರು. ಅದನ್ನ ನಿರಾಕರಿಸಿದ ರಾಜ್ಯಪಾಲರು ಸರ್ಕಾರವನ್ನ ವಜಾಗೊಳಿಸುವಂತೆ ರಾಷ್ಟ್ರಪತಿ ಅವರಿಗೆ ಶಿಫಾರಸು ಮಾಡಿದ್ರು. ಅದು ಅನುಮೋದನೆಗೊಂಡಿತು. ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿತು. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ಒಂದಷ್ಟು ಮಾತುಗಳು ನಂತರದ ದಿನಗಳಲ್ಲಿ ಬಹಳಷ್ಟು ಸರ್ಕಾರಗಳ ರಚನೆಗೆ ಮತ್ತು ಉರುಳೋದನ್ನ ತಡೆಯಲು ರಕ್ಷಣೆಯ ಕೋಟೆಯಾಯಿತು. ಸದ್ಯ ತಮಿಳುನಾಡಿನ ರಾಜಕೀಯ ಗಮನಿಸಿದಾಗ 1994ರ ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ತೀರ್ಪನ್ನ ನೆನಪಿಸಿಕೊಳ್ಳುವಂತೆ ಮಾಡಿದೆ. 108 ಸೀಟುಗಳನ್ನು ಗಳಿಸಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥರು ಆಗಿರುವ ನಟ ವಿಜಯ್ ಅವರು ಸರ್ಕಾರ ರಚಿಸಲು ಅವಕಾಶ ಕೋರಿ 2ನೇ ಬಾರಿ ಗುರುವಾರ ರಾಜ್ಯಪಾಲರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. 118 ಶಾಸಕರ ಸಹಿಯೊಂದಿಗೆ ಬನ್ನಿ ಎಂದು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಹೇಳಿದ್ದಾರೆ. ಸರ್ಕಾರ ರಚನೆಗೆ ಅವಕಾಶ ಕೋರಿ ಬುಧವಾರವೂ ವಿಜಯ್ ಲೋಕಭವನದ ಕದ ತಟ್ಟಿದ್ರು. ಟಿವಿಕೆಗೆ ಸದ್ಯ ಕಾಂಗ್ರೆಸ್ ಕೂಡ ಬೆಂಬಲ ಸೂಚಿಸಿದೆ. ಆದರೆ 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ ಸರ್ಕಾರ ರಚಿಸಲು 118 ಶಾಸಕರ ಅಗತ್ಯ ಇದೆ. ಇದಕ್ಕೆ ದಾಖಲೆ ಒದಗಿಸುವಂತೆ ರಾಜ್ಯಪಾಲರು ಕೇಳಿದ್ದಾರೆ. ಇದರಿಂದ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗಬೇಕೆಂಬ ವಿಜಯ್ ಮತ್ತವರ ಅಭಿಮಾನಿಗಳ ಪಾಲಿಗೆ ನಿರಾಸೆಯಾಗಿದೆ. ಬಹುಮತ ಸಾಬೀತು ಅನ್ನೋದು ಲೋಕಭವನದಲ್ಲೂ ಅಥವಾ ಸದನದಲ್ಲೂ ಅನ್ನೋ ಪ್ರಶ್ನೆ ಚರ್ಚೆಯಾಗ್ತಾ ಇದೆ. ಇಂಥ ವಾದಕ್ಕೆ ಪುಷ್ಟಿ ನೀಡೋದು ಮತ್ತದೇ ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು. ರಾಜ್ಯಪಾಲರ ನಡೆಯನ್ನ ತೀಕ್ಷ್ಣವಾಗಿ ಪ್ರಶ್ನಿಸಿದ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಬಹುಮತ ಇದೆಯೇ ಇಲ್ಲವೇ ಎಂಬುದನ್ನ ರಾಜ್ಯಪಾಲರ ವೈಯಕ್ತಿಕ ಅಂದಾಜಿನಿಂದ ನಿರ್ಧರಿಸಲು ಸಾಧ್ಯವಿಲ್ಲ. ಅದು ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಯಾಚನೆಯ ಮೂಲಕವೇ ಸಾಬೀತುಪಡಿಸಬೇಕು ಅಂತ ಹೇಳಿತ್ತು. ಹೀಗಾಗಿ ರಾಜ್ಯಪಾಲರು ಸರ್ಕಾರ ರಚಿಸಲು ಆಹ್ವಾನಿಸಬಹುದು. ಆದರೆ ಯಾರು ಬಹುಮತ ಹೊಂದಿದ್ದಾರೆ ಎಂಬುದನ್ನ ನಿರ್ಧರಿಸುವವರಲ್ಲ ಎಂಬ ಪ್ರಜಾಪ್ರಭುತ್ವದ ಸಾರವನ್ನ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಪುನರುಚ್ಚರಿಸಿದೆ. ಹಾಗಿದ್ರೆ ಬಹುಮತವಿಲ್ಲದಿದ್ರೂ ಹೆಚ್ಚು ಮತ ಪಡೆದ ಪಕ್ಷಕ್ಕೆ ಅವಕಾಶ ನೀಡಬೇಕೆ? ವಾಸ್ತವದಲ್ಲಿ ಸಂವಿಧಾನದಲ್ಲಿ ಅಂಥದ್ದೊಂದು ಸ್ಪಷ್ಟ ಉಲ್ಲೇಖ ಇಲ್ಲ. ಆದರೆ ಹಲವು ಸಂದರ್ಭಗಳಲ್ಲಿ ರೂಪುಗೊಂಡಿರುವ ಸಂವಿಧಾನಾತ್ಮಕ ಸಂಪ್ರದಾಯ ಮತ್ತು ಸುಪ್ರೀಂ ಕೋರ್ಟ್ ಗಮನಿಸಿದ ವಿಧಾನಗಳ ಪ್ರಕಾರ ಸ್ಪಷ್ಟ ಬಹುಮತ ಇಲ್ಲದ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಮೊದಲಿಗೆ ಅತಿ ದೊಡ್ಡ ಪಕ್ಷಕ್ಕೆ, ನಂತರ ಮೈತ್ರಿಕೂಟಕ್ಕೆ ಅಥವಾ ಸ್ಥಿರ ಸರ್ಕಾರ ನೀಡಬಲ್ಲ ಗುಂಪಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ರಾಜ್ಯಪಾಲರು ರಾಜಕೀಯ ಪಕ್ಷದ ಪ್ರತಿನಿಧಿಯಂತಲ್ಲ, ಸಂವಿಧಾನದ ಆತ್ಮವನ್ನ ಕಾಪಾಡುವ ತಟಸ್ಥ ಹುದ್ದೆ. ಹೀಗಾಗಿ ಸರ್ಕಾರ ರಚಿಸಲು ಯಾರನ್ನ ಆಹ್ವಾನಿಸಬೇಕು ಎಂಬ ನಿರ್ಧಾರದಲ್ಲಿ ಪಾರದರ್ಶಕತೆ ಇರಬೇಕು ಅನ್ನೋ ಮಾತುಗಳು ಆಯಾ ಕಾಲಘಟ್ಟದಲ್ಲಿ ವಿರೋಧ ಪಕ್ಷಗಳಿಂದ ಬಂದಿರುವುದು. ಮತ್ತೊಂದೆಡೆ ಸಂಖ್ಯಾಬಲ ಇಲ್ಲದೆ ಕೇವಲ ಅತಿ ದೊಡ್ಡ ಪಕ್ಷ ಅನ್ನೋ ಕಾರಣಕ್ಕಾಗಿ ಅವಕಾಶ ನೀಡುವುದು ಅಸ್ಥಿರತೆಗೆ ಕಾರಣವಾಗಬಹುದು. ಚುನಾವಣೋತ್ತರ ಮೈತ್ರಿ ಬಹುಮತ ತೋರಿದ್ರೆ ಅದನ್ನ ರಾಜ್ಯಪಾಲರು ಮೊದಲಿಗೆ ಆಹ್ವಾನಿಸಬೇಕು ಅನ್ನೋ ವಾದ ಇದೆ. ಇದಕ್ಕೆ 2018ರಲ್ಲಿ ಕರ್ನಾಟಕ, 2019ರಲ್ಲಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸ್ಥಾನ ಹೊಂದಿದ್ದ ಪಕ್ಷವನ್ನ ಸರ್ಕಾರ ರಚಿಸಲು ಆಹ್ವಾನಿಸಿದ ಹಾಗೂ ನಂತರದಲ್ಲಿ ಸದನದಲ್ಲಿ ಬಹುಮತ ಸಾಬೀತುಪಡಿಸಲು ಸೂಚಿಸಿದ ಉದಾಹರಣೆಗಳು ನಮ್ಮ ಮುಂದಿವೆ. 2018ರಲ್ಲಿ ಬಿಜೆಪಿ 104 ಸ್ಥಾನಗಳೊಂದಿಗೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. 224 ಸದಸ್ಯ ಬಲದ ಕರ್ನಾಟಕದ ವಿಧಾನಸಭೆಯಲ್ಲಿ ಬಹುಮತಕ್ಕೆ 112 ಸದಸ್ಯ ಬಲದ ಅಗತ್ಯ ಇತ್ತು.
ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟಾಗಿ 116 ಶಾಸಕರ ಬೆಂಬಲ ಇದೆ ಅಂತ ಹೇಳಿದ್ವು. ಹೀಗಿದ್ದರೂ ರಾಜ್ಯಪಾಲರಾಗಿದ್ದ ವಜುಭಾಯಿ ವಾಲಾ ಬಿಎಸ್ ಯಡಿಯೂರಪ್ಪ ಅವರನ್ನ ಆಹ್ವಾನಿಸಿದ್ರು. ನಂತರ ಸದನದಲ್ಲಿ ಬಹುಮತ ಸಾಬೀತುಪಡಿಸುವಂತೆ ಸೂಚಿಸಿದ್ರು. ಈ ಪ್ರಕರಣದ ತುರ್ತು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ವಿಶ್ವಾಸ ಮತ ಯಾಚಿಸಲು ಆದೇಶಿಸಿತು. ಆದರೆ ವಿಶ್ವಾಸ ಮತ ಎದುರಿಸುವ ಮುನ್ನವೇ ಯಡಿಯೂರಪ್ಪ ಅವರು ವಿಧಾನಸಭೆಯಲ್ಲಿ ಭಾಷಣ ಮಾಡಿ ರಾಜೀನಾಮೆ ಘೋಷಿಸಿದ್ರು. 2019ರಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಸರ್ಕಾರ ರಚಿಸಲು ಅಗತ್ಯವಿರುವ ಸ್ಪಷ್ಟ ಬಹುಮತ ದೊರೆತಿರಲಿಲ್ಲ. ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿದ್ದರೂ ಆರಂಭದಲ್ಲಿ ಬಹುಮತ ಸಾಬೀತುಪಡಿಸಲು ಸಾಧ್ಯವಾಗಿರಲಿಲ್ಲ. ನಂತರ ದೇವೇಂದ್ರ ಫಡ್ನವೀಸ್ ಅವರಿಗೆ ರಾಜ್ಯಪಾಲರು ಅವಕಾಶ ನೀಡಿದ್ರು. ಆದರೆ ಬಹುಮತ ದೊರೆಯದ ಕಾರಣ ಸದನದಲ್ಲಿ ಸರ್ಕಾರ ಉಳಿಯಲಿಲ್ಲ. ಬಳಿಕ ಶಿವಸೇನೆ, ಕಾಂಗ್ರೆಸ್, ಎನ್ಸಿಪಿ ಮೈತ್ರಿಯ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಎರಡು 2017ರಲ್ಲಿ ಗೋವಾದಲ್ಲಿ ಕಾಂಗ್ರೆಸ್ 17 ಕ್ಷೇತ್ರಗಳಲ್ಲಿ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆಗ ಅಲ್ಲಿ ಬಿಜೆಪಿ ಕೇವಲ 13 ಕ್ಷೇತ್ರಗಳನ್ನಷ್ಟೇ ಗೆದ್ದಿತ್ತು. 40 ಸದಸ್ಯ ಬಲದ ಗೋವಾ ವಿಧಾನಸಭೆಯಲ್ಲಿ ಬಹುಮತಕ್ಕೆ 21 ಶಾಸಕರ ಅಗತ್ಯ ಇತ್ತು. ಹೀಗಿದ್ದರೂ ಅಲ್ಲಿನ ರಾಜ್ಯಪಾಲರು ಸರ್ಕಾರ ರಚಿಸಲು ಬಿಜೆಪಿಗೆ ಆಹ್ವಾನ ನೀಡಿದ್ರು. ಇದರಿಂದ ಮನೋಹರ್ ಪರಿಕ್ಕರ್ ಅವರು ಮುಖ್ಯಮಂತ್ರಿಯಾದರು. ಅದೇ ವರ್ಷ ಮಣಿಪುರದಲ್ಲಿ ನಡೆದ ಚುನಾವಣೆಯಲ್ಲಿ 28 ಕ್ಷೇತ್ರಗಳನ್ನು ಗೆದ್ದ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಬಿಜೆಪಿ 21 ಸ್ಥಾನಗಳನ್ನಷ್ಟೇ ಪಡೆದುಕೊಂಡಿತ್ತು. ಆದರೆ ಇತರ ಪಕ್ಷಗಳ ಬೆಂಬಲ ಪಡೆದ ಬಿಜೆಪಿ ಸರ್ಕಾರ ರಚಿಸುವ ಕಸರತ್ತು ನಡೆಸಿತು. ಅಲ್ಲಿಯೂ ರಾಜ್ಯಪಾಲರು ಬಿಜೆಪಿಯನ್ನ ಆಹ್ವಾನಿಸಿದ್ರು. ನಂತರ ಬೀರೇನ್ ಸಿಂಗ್ ನೇತೃತ್ವದ ಸರ್ಕಾರ ಇತರ ಪಕ್ಷಗಳ ನೆರವು ಪಡೆದು ವಿಶ್ವಾಸ ಮತದಲ್ಲಿ ಗೆದ್ದಿತು. ಬಹುಮತ ಇಲ್ಲದಿದ್ರೂ ಸರ್ಕಾರ ರಚಿಸಲು ಆಹ್ವಾನಿಸಬಾರದು ಎಂಬ ಕಟ್ಟುನಿಟ್ಟಿನ ನಿಯಮಗಳಿಲ್ಲ. ರಾಜ್ಯಪಾಲರು ತಮ್ಮ ವಿವೇಚನಾ ಅಧಿಕಾರ ಬಳಸಿ ಇದನ್ನ ನಿರ್ಧರಿಸಿದ ಉದಾಹರಣೆಗಳು ಹಲವು. ಆದರೆ ಅಂತಿಮ ಪರೀಕ್ಷೆ ಸದನದಲ್ಲೇ ಆಗಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ನಿರಂತರವಾಗಿ ಒತ್ತಿ ಹೇಳಿದೆ. ಸರ್ಕಾರ ಬಹುಮತ ಹೊಂದಿದೆಯೇ ಎಂಬುದು ವಿಧಾನಸಭೆಯೊಳಗೆ ನಿರ್ಧಾರವಾಗಬೇಕು ಎಂದು ಎಸ್ಆರ್ ಬೊಮ್ಮಾಯಿ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಈಗ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರ ನೆರವಿಗೆ ಬರಬಹುದೇ ಅನ್ನುವುದು ಕುತೂಹಲ ಹೆಚ್ಚಾಗಿದೆ.